ನೋಡಿದ್ರಾ ಬೆಳೆಯೇನೆ ಶಾಸ್ತ್ರಿಗಳನ್ನ ಕರೆಸ್ಬಿಟ್ಟಿದ್ದಾನೆ. ಅಯ್ಯೋ ನಾನಾ? ಇದೆಲ್ಲ ನಮ್ಮ ಅಜ್ಜಿ ಕೆಲಸ. ಅಜ್ಜಿ ನೋಡಿಲಿ. ಹೌದಾ? ನಿಧಿನ ಮದುವೆ ಆಗಕ್ಕೆ ನಿಂಗೇನು ಅವಸರ ಇಲ್ವಾ? ಹೋಗ್ಲಿ ಬಿಡು, ಮುಹೂರ್ತ ನಾನು ನಿಧಾನಾಗಿ ಇಡಿಸೋದಾಯ್ತು. ನಮ್ಮ ಅರ್ಜುನ್ಗೇನು ಅರ್ಜೆಂಟ್ ಇಲ್ವಂತೆ. ಅಲ್ಲ ಅಜ್ಜಿ, ಪಾಪ ಕರ್ಸ್ಬಿಟ್ಟಿದ್ದೀರಾ, ಮುಂದುವರಿಸಿ, ನಂಗೇನು ಅಭ್ಯಂತರ ಇಲ್ಲ. ಮಳ್ಳಿ ಮಂಚಕ್ಕೆ ಎಷ್ಟು ಕಾಲಪ್ಪ? ನಿನ್ನ ಮನ್ಸಲ್ಲಿ ಏನ್ ಓಡ್ತಾ ಇದೆ ಅಂತ ನೀನ್ ಬಾಯ್ ಬಿಟ್ಟು ಹೇಳೋದೇ ಬೇಡ. ನಿನ್ನ ಮುಖದಲ್ಲೇ ಕಾಣ್ತಾ ಇದೆ. ಈ ಹೊಸ ಕಳೆನ ನಾವು ನೋಡಿ ಹೇಳ್ಬೋದು. ಬಾಸು, ಆಲ್ರೆಡಿ ಗಟ್ಟಿ ಮೇಳ ಎದೆಯಲ್ಲಿ ಹೊಡ್ಕೊಡ್ತಾ ಇರೋದು ಎಲ್ಲರೂ ಕೇಳಿಸ್ತಿದೆ. ಮದುವೆ ಲಡ್ಡು ತಿನ್ನೋ ಆಸೆ ಇದೆ ಅಂತ ಒಪ್ಕೊಂಡ್ಬಿಡಿ, ಅದ್ರಲ್ಲೇನಿದೆ? ಪುರೋಹಿತ್ರೆ, ನಮ್ ನಿಧಿ ಅರ್ಜುನ್ ಮದ್ವೆಗೆ ಒಂದ್ ಒಳ್ಳೆ ಮುಹೂರ್ತ ಹುಡುಕೊಡಿ. ಸರಿ ಅಮ್ಮ. ಸದ್ಯಕ್ಕೆ ಯಾವ ಮುಹೂರ್ತನೂ ಇಲ್ಲ. ಇನ್ನು 8 ತಿಂಗಳ ನಂತರ ಒಳ್ಳೆ ಮುಹೂರ್ತ ಇದೆ. ಇಲ್ಲ, ಮದುವೆಗೆ 8 ತಿಂಗಳು ಕಾಯಕ್ಕಾಗಲ್ಲ. ಮದುವೆಗೆ ಅಷ್ಟೊಂದೆಲ್ಲ ಲೇಟ್ ಮಾಡಬಾರ್ದು. ಗಂಡು ಹೆಣ್ಣು ಮೆಚ್ಚಿದ್ದಾರೆ, ಮನೆ ಮಂದಿ ಎಲ್ಲ ಒಪ್ಕೊಂಡಿದ್ದಾರೆ. ಇಷ್ಟೊಂದು ಗ್ಯಾಪ್ ಕೊಡೋದು ನಮ್ಗೆ ಯಾಕೋ ಅಷ್ಟು ಸರಿ ಬರ್ತಾ ಇಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೋಡೋ ಕಣ್ಣು ಕೇಳೋ ಕಿವಿ ಎಲ್ಲರದು ಸರಿ ಇರಬೇಕಲ್ಲ. ಕೆಟ್ಟ ದೃಷ್ಟಿ ಹಾಕೋರು ತುಂಬ ಜನ ಇರ್ತಾರೆ. ನಾವೇ ಕ್ರಿಸ್ತ ತಗೋಬೇಕು. ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸೋದು ಒಳ್ಳೆಯದು. ರಮೇಶ್ ಸರಿಯಾಗಿ ಹೇಳ್ತಿದ್ದಾರೆ.